ಏನ ಹೇಳಲಿ ಸಖನೆ ನೀನುಡಿಯದಿರಲೇನು ನಿನ್ನ ಈ ಮೌನದಲ್ಲಿ ನನ್ನ ಹಿಡಿದಿಟ್ಟಿರುವೆ. ಏನ ಹೇಳಲಿ ಸಖನೆ ನೀನುಡಿಯದಿರಲೇನು ನಿನ್ನ ಈ ಮೌನದಲ್ಲಿ ನನ್ನ ಹಿಡಿದಿಟ್ಟಿರುವೆ. ಏನ ಹೇಳಲಿ ಸಖನೆ ನೀನುಡಿಯದಿರಲೇನು ನಿನ್ನ ಈ ಮೌನದಲೇ ನನ್ನ ಹಿಡಿದಿಟ್ಟಿರುವೆ. ನಿಶೆಯಳಿದು ಓಶೆಯುದಿಸೆ ಚಿನ್ನದೆಳೆಯಂದದಲ್ಲಿ ನಿಶೆಯುಳಿದು ಉಷೆಯುದಿಸೆ ಚಿನ್ನದೆಳೆಯಂದದಲ್ಲಿ ನಿನ್ನದನಿಯದು ನಿನ್ನದನಿಯದು ಆಗಸದಿ ಮೂಡುವುದು ನಿನ್ನದನಿಯದು ಆಗಸದಿ ಮೂಡುವುದು ನಿನ್ನೆದೆಯ ಗೂಡಿಂದ ಹೊರಟ ಹಕ್ಕಿಯದನಿಯು ನಿನ್ನೆದೆಯ ಗೂಡಿಂದ ಹೊರಟ ಹಕ್ಕಿಯದನಿಯು ಮೌನವನು ಕಲಕೂತ ಕಾಲರವವ ಗೈದಿಹುದು ಮೌನವನು ಕಲಕೂತ ಕಾಲರವವ ಗೈದಿಹುದು. ಏನ ಹೇಳಲಿ ಸಖನೆ ನಿನ್ನ ನೀನುಡಿಯದಿರಲೇನು ನಿನ್ನ ಈ ಮೌನದಲೇ ನನ್ನ ಹಿಡಿದಿಟ್ಟಿರುವೆ. ಮೌನದ ಸೇರಗಲ್ಲೇ ಮಾತುಗಳಡಗಿದೆಯಲ್ಲ ಮೌನದ ಸೇರಗಲ್ಲೇ ಮಾತುಗಳಡಗಿದೆಯಲ್ಲ ಮನದ ಮಾತುಗಳೆಲ್ಲ ಕಂಗಳರುಹಿದೆಯಲ್ಲ ಮೌನದ ಸೇರಗಲ್ಲೇ ಮಾತುಗಳಡಗಿದೆಯಲ್ಲ ಮೌನದ ಸೇರಗಲ್ಲೇ ಮಾತುಗಳಡಗಿದೆಯಲ್ಲ ಮನದ ಮಾತುಗಳೆಲ್ಲ ಕಂಗಳರುಹಿದೆಯಲ್ಲ ಆಗಿನಿ ದನಿಯನ್ನು ಆಯಿನಿ ದನಿಯನ್ನು ಆಲಿಸಿದ ಈ ಭುವಿಯ ಮರಗಳು ಮೌನದಲೇ ಹೂವಾಗಿ ಅರಳುವುದು ಆಯಿನಿ ದನಿಯನ್ನು ಆಲಿಸಿದ ಭುವಿಯ ಮರಗಳು ಮೌನದಲೇ ಹೂವಾಗಿ ಅರಳುವುದು. ಏನ ಹೇಳಲಿ ಸಖನೆ ನೀನುಡಿಯದಿರಲೇನು ನಿನ್ನ ಈ ಮೌನದಲೇ
ನನ್ನ ಹಿಡಿದೇಟಿರುವೆ. ಮೌನದರ ಮನೆಯರಸ ಹರಿ ಹರಿ. ಮೌನದರ ಮನೆಯರಸ ಮಾತನಾಡದೆಯನಗೆ. ಮೌನದರ ಮನೆಯರಸ ಮಾತನಾಡದೆಯನಗೆ. ಗಿಳಿ ಮಾತ ಕಲಿಸಿದ ನಿನ್ನಡಿಗೆ ಶರಣು. ಗಿಳಿ ಮಾತ ಕಲಿಸಿದ ನಿನ್ನಡಿಗೆ ನಾ ಶರಣು. ಏನ ಹೇಳಲಿ ಸಖನೆ ನೀನುಡಿಯದಿರಲೇನು. ನಿನ್ನ ಈ ಮೌನದಲೆ ನನ್ನ ಹಿಡಿದಿಟ್ಟಿರುವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನೀದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ. ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದಾಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 15 ಅಧ್ಯಾಯಗಳನ್ನು ಮುಗಿಸಿ ವ್ಯವಸ್ಥಾತ್ಮಕವಾಗಿ ಹಾಗೂ ಪ್ರಯೋಗಾತ್ಮಕವಾಗಿ ಹೇಗೆ ಈ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಗೀತೆಯನ್ನು ಪರಮಾತ್ಮನು ತಿಳಿಸುತ್ತಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಪುನರಾವಲೋಕನ ಮಾಡುತ್ತಾ 10ನೇ ಅಧ್ಯಾಯದವರೆಗೂ ಬಂದು 10ನೇ ಅಧ್ಯಾಯದಲ್ಲಿ ಭಗವಂತನು ತನ್ನ ದಿವ್ಯ ರೂಪಗಳನ್ನು ಮತ್ತು ಭವ್ಯವಾದ ವಿಭೂತಿಗಳನ್ನು ತಿಳಿಸುತ್ತಿರುವುದನ್ನು ನೋಡುತ್ತಲಿದ್ದೇವೆ. 10ನೇ ಅಧ್ಯಾಯದಲ್ಲಿ ಪರಮಾತ್ಮನು ಒಂದೊಂದೇ ವಸ್ತು ವಿಷಯ ವ್ಯಕ್ತಿಗಳಾಗಿ ಹೇಗೆ ಕಾಣಿಸುತ್ತಿದ್ದಾನೆ, ಎಲ್ಲದರಲ್ಲಿಯೂ ತನ್ನ ಅಂಶವೇ ಹೇಗೆ ಹೊರಹೊಮ್ಮುತ್ತಿದೆ ಎಂಬುದನ್ನು ತಿಳಿಸುತ್ತಾ ಮುಂದಿನ 11ನೇ ಅಧ್ಯಾಯದಲ್ಲಿ ತನ್ನ ಯೋಗ ಸಿದ್ಧಿಗಳಿಂದ ಇವುಗಳೆಲ್ಲವೂ ತನ್ನ ದೇಹದೊಳಗೆಯೇ, ಅಂದರೆ ಕಾಲಪುರುಷನ ದೇಹದೊಳಗೆ, ಮಹಾಪುರುಷನ ದೇಹದೊಳಗೆ ಹೇಗೆ ಹಿಡಿದಿಟ್ಟುಕೊಂಡಿರುತ್ತಾನೆ, ಯೋಗ ಸಿದ್ಧಿಗಳಿಂದ ಹೇಗೆ ಎಲ್ಲವನ್ನು ತನ್ನಲ್ಲಿಯೇ ಪೊಣಿಸಿಕೊಂಡಿರ್ತಾನೆ ಎಂಬುದನ್ನು ವಿಶ್ವರೂಪದ ಮೂಲಕ, ಐಶ್ವರ್ಯ ರೂಪದ ಮೂಲಕ ತೋರಿಸುವುದರ ಆ ಒಂದು ಪ್ರಕ್ರಿಯೆಯನ್ನು 11ನೇ ಅಧ್ಯಾಯದಲ್ಲಿ ನೋಡಬಹುದು. ಅದರಿಂದ ಪರಮಾತ್ಮನ ಈ ವಿಶ್ವರೂಪವೇ ತಿಳಿದು ಬರುತ್ತದೆ. ಒಂದೊಂದಾಗಿ ಉಚ್ಚಶ್ರವಸ್ಸೆಂಬ ಕುದುರೆಯನ್ನಾಗಲಿ ಐರಾವತವೆಂಬ ಗಜವನ್ನಾಗಲಿ ಪರಮಾತ್ಮನು ಹೇಳುತ್ತಾ ಅವೆಲ್ಲವೂ ನಾನೇ,
ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿದಂತಹ ಲಕ್ಷ್ಮಿಗೆ ಸೋದರ ಸೋದರಿಯರಂತೆ ಎಲ್ಲ ವಿಷಯ ವಸ್ತುಗಳು ಬಂದಿರುವವೋ ಅವುಗಳೆಲ್ಲವನ್ನು ನಾನು ನನ್ನ ಅಂಶದಿಂದಲೇ ಧರಿಸಿರುತ್ತೇನೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾ, ಎಲ್ಲವೂ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿ ಸೂಕ್ಷ್ಮ ಶರೀರಿಗಳ ರೂಪದಲ್ಲಿ ಇರುತ್ತವೆ. ಆನಂತರದಲ್ಲಿ ಅವೇ ಭೌತಿಕ ಶರೀರವನ್ನು ಪಡೆದಾಕ್ಷಣ ಈ ಭೌತಿಕ ಪ್ರಪಂಚದಲ್ಲಿ ಮರ್ತ್ಯಲೋಕದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅರ್ಜುನ, ಎಲ್ಲವೂ ಈ ದಿವ್ಯ ವ್ಯವಸ್ಥೆ ಇರುವುದೇ ಈ ರೀತಿಯಲ್ಲಿ. ಭೌತಿಕ ಶರೀರವನ್ನು ಕಳೆದುಕೊಂಡಾಕ್ಷಣ ಮಾನವರಾದಿಯಾಗಿ ಸಕಲ ಪ್ರಾಣಿಗಳು ಮೇಲಿನ ಲೋಕಗಳಿಗೆ ಹೋಗುತ್ತವೆ. ಆ ರೀತಿ ವ್ಯವಸ್ಥೆ ಮಾಡಲ್ಪಟ್ಟಿದೆ ಎಂಬುದಾಗಿ ಪರಮಾತ್ಮನು ತನ್ನ ವಿಭೂತಿಗಳನ್ನು ವರ್ಣಿಸುತ್ತಾ 21ನೇ ಶ್ಲೋಕದಿಂದ 28 ಮತ್ತು 33ನೇ ಶ್ಲೋಕದವರೆಗೂ ನಿರರ್ಗಳವಾಗಿ ತನ್ನ ಒಂದು ವಿಭೂತಿಗಳನ್ನು ವರ್ಣಿಸುತ್ತಾ ಹೋಗುತ್ತಾನೆ. ದ್ವಾದಶಾದಿತ್ಯರಲ್ಲಿ ನಾನು ವಿಷ್ಣು, ಜ್ಯೋತಿಗಳಲ್ಲಿ ಕಿರಣಗಳಿಂದ ಒಡಗೂಡಿದಂತಹ ಸೂರ್ಯನು ನಾನೇ, ಮರುದ್ಗಣಗಳಲ್ಲಿ ಮರೀಚಿಯೂ ನಾನೇ, ನಕ್ಷತ್ರಗಳಲ್ಲಿ ಚಂದ್ರನನ್ನು ಬಿಂಬಿಸಿ ಎಲ್ಲ ಕಡೆ ಪಸರಿಸುವಂತೆ ನಾನೇ ಚಂದ್ರನಾಗಿ ಕಾಣಿಸಿಕೊಳ್ಳುತ್ತೇನೆ. ಪ್ರತಿಯೊಂದು ನಕ್ಷತ್ರದ ಗುರುತನ್ನು ತಿಳಿಸಿಕೊಡುತ್ತೇನೆ ಎಂಬುದಾಗಿ ವೇದಗಳಲ್ಲಿ ಸಾಮವೇದವಾಗಿಯೂ, ದೇವತೆಗಳೆಲ್ಲರಲ್ಲಿಯೂ ಇಂದ್ರನಾಗಿಯೂ, ಇಂದ್ರಿಯಗಳಲ್ಲಿ ಮನಸ್ಸಾಗಿಯೂ, ಎಲ್ಲದರಲ್ಲಿಯೂ ಚೇತನವಾಗಿಯೂ, ಬುದ್ಧಿವೃತ್ತಿ ಮತ್ತು ಪ್ರಜ್ಞೆಗಳಾಗಿಯೂ ಇರುವೆನು. ಏಕಾದಶ ರುದ್ರರಲ್ಲಿ ಶಂಕರನೇ ನಾನಾಗಿದ್ದೇನೆ. ನೋಡಿ, ಕೇಶವರಿಗೂ ಮತ್ತು ಶಿವನಿಗೂ ಯಾವ ವ್ಯತ್ಯಾಸವೂ ಇಲ್ಲವೆಂಬುದನ್ನು ಈ ವಿಭೂತಿಗಳ ಮೂಲಕ ಪರಮಾತ್ಮನು ತಿಳಿಸ ಹೊರಟಿದ್ದಾನೆ. ಕುಲ ಪರ್ವತಗಳಲ್ಲಿ ಮೇರು ಪರ್ವತವು ನಾನೇ ಆಗಿದ್ದೇನೆ. ಪ್ರಾರ್ಥನೆ, ಪುರೋಹಿತರುಗಳು, ಮುಖ್ಯವಾದ ಬೃಹಸ್ಪತಿ ನಾನೇ ಎಂದು ತಿಳಿದುಕೋ ಅರ್ಜುನ. ನಾಯಕರಲ್ಲಿ ನಾನು ಸ್ಕಂದನವಾಗಿದ್ದೇನೆ, ಸೇನಾ ನಾಯಕನಾಗಿದ್ದೇನೆ. ದೇವತೆಗಳ ಸೇನೆಯನ್ನೇ ನಾನು ನೋಡಿಕೊಳ್ಳುತ್ತೇನೆ. ಸರೋವರಗಳಲ್ಲಿ ನಾನೇ ಸಾಗರವಾಗಿದ್ದೇನೆ. ಮಹರ್ಷಿಗಳಲ್ಲೆಲ್ಲ ಭೃಗು ಎನಿಸಿಕೊಂಡಿದ್ದೇನೆ. ಶಬ್ದಗಳಲ್ಲಿ ಏಕಾಕ್ಷರವಾದ ಓಂಕಾರವೂ ನಾನೇ ಆಗಿದ್ದೇನೆ. ಪ್ರಣವ ಸ್ವರೂಪನಾದ ಗಣೇಶ ಓಂಕಾರವನ್ನು ಹೇಗೆ ನಮಗೆ ತಿಳಿಸಿಕೊಡುತ್ತಾನೆಯೋ ನಿರ್ವಿಘ್ನವಾಗಿ, ಅದೇ ರೀತಿಯಲ್ಲಿ ಪರಮಾತ್ಮನೇ ಓಂಕಾರ ಎಂಬುದನ್ನು ಇಲ್ಲಿ ಅವನ ಅಂಶವೇ ಗಣೇಶನಲ್ಲಿಯೂ ಇರುವುದು ಎಂಬುದನ್ನು ತಿಳಿಸುತ್ತಿದ್ದಾನೆ. ಯಜ್ಞಗಳಲ್ಲಿ ಜಪಯಜ್ಞವಾಗಿರುವುದು ಅತ್ಯಂತ ಶ್ರೇಷ್ಠವಾದ ಜಪಯಜ್ಞ. ಜಪಯಜ್ಞಕ್ಕೆ ಬಹಳ ಶೀಘ್ರವಾಗಿ ಕ್ಷಿಪ್ರ ಪ್ರಸಾದದಾಯಕನಾಗಿರುವಂತಹ ಆದಿಕೇಶವ, ಅವನು ದೇವರ್ಷಿಗಳಲ್ಲೆಲ್ಲ ನಾರದನಾಗಿದ್ದಾನೆ. ಗಂಧರ್ವದರಲ್ಲೆಲ್ಲ ಚಿತ್ರರಥನಾಗಿದ್ದಾನೆ. ಅತ್ಯಂತ ಶ್ರೇಷ್ಠವಾದ ಅರಳಿ ಮರವು ತಾನೇ ಆಗಿದ್ದೇನೆಂದು ಹೇಳುತ್ತಾ, ಅರಳಿ ಮರವೆಂದೊಡನೆಯೇ ನಮಗೆ ಪೌರಾಣಿಕ ಶ್ಲೋಕಗಳು ಜ್ಞಾಪಕಕ್ಕೆ ಬರುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತಿ ನಮಃ ಎಂಬುದಾಗಿ ನಾವು ಅರಳಿ ಮರವನ್ನು ಬಹಳ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತೇವೆ. ಅರಳಿ ಮರದಲ್ಲಿಯೇ ಶನೀಶ್ವರನು ವಾಸ ಮಾಡುತ್ತಿದ್ದಾನೆ ಎಂಬುದಾಗಿ ಪುರಾಣಗಳಲ್ಲಿ ಕೇಳಿದ್ದೇವೆ. ಹೀಗೆ ದೇವತೆ ಆದಿಗಳನ್ನೆಲ್ಲವನ್ನು ಅಡಕಗೊಳಿಸಿಕೊಂಡಿರುವಂತಹ ಅರಳಿ ಮರವು ಅತ್ಯಂತ ಶ್ರೇಷ್ಠವಾದ ವೃಕ್ಷಕ್ಕೂ ಸೇರುತ್ತದೆ ಮತ್ತು ದಿವ್ಯವೂ ಆಗಿದೆ, ಭವ್ಯವೂ ಆಗಿದೆ. ಇದು ನಮ್ಮ ಸನಾತನ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿದೆ. ಕುದುರೆಗಳಲ್ಲಿ ಅಮೃತಕ್ಕಾಗಿ ಕಳೆದ ಸಮುದ್ರದಲ್ಲಿ ಹುಟ್ಟಿದ ಉಚ್ಚೈಶ್ರವಸ್ಸು ನಾನೇ ಎಂದು ತಿಳಿದುಕೋ ಅರ್ಜುನ. ಗಜಶ್ರೇಷ್ಠಗಳಲ್ಲಿ ಐರಾವತ ನಾನಾಗಿದ್ದೇನೆ. ಆಯುಧಗಳಲ್ಲಿ ವಜ್ರಾಯುಧವೂ ನಾನೇ. ಹಾಲು ಕರೆಯುವ ಹಸುಗಳಲ್ಲಿ ಕಾಮಧೇನುವೂ ನಾನೇ ಆಗಿರುತ್ತೇನೆ. ಪ್ರಜೆಗಳನ್ನುಂಟು ಮಾಡುವ ಕಾಮನೂ ನಾನೇ ಆಗಿದ್ದೇನೆ.
ಕಾಮನಯ್ಯ ಎಂಬುದಾಗಿ ನಾವು ಎಲ್ಲ ಕಡೆಯೂ ಸಾಹಿತ್ಯಗಳಲ್ಲಿ ಕಾಣುತ್ತೇವೆ. ಆ ಕಾಮನಯ್ಯನಾದ ಪರಮಾತ್ಮನು ಕಾಮನೂ ನಾನೇ ಆಗಿದ್ದೇನೆ. ಆತ್ಮ ವೈ ಪುತ್ರನಾಮಾಸಿ ಎಂಬಂತೆ ಅವನೇ ಕಾಮನೂ ಆಗಿದ್ದಾನೆ, ಕಾಮಧೇನುವೂ ಆಗಿದ್ದಾನೆ. ಪ್ರಜೆಗಳನ್ನುಂಟು ಮಾಡುವಂತಹ ನೋಡಿ, ಪ್ರಜೆಗಳನ್ನುಂಟು ಮಾಡುವಂತಹ ಆ ಗುಣವನ್ನು ಇಟ್ಟುಕೊಂಡಾಗ ಮಾತ್ರ ಕಾಮನನ್ನು ನಾವು ಹರಿಯ ಅಂಶ ಸಂಭೂತನಾಗಿ ನೋಡಬೇಕು. ಮತ್ತು ಸರ್ಪಗಳಲ್ಲಿ ವಾಸುಕಿಯಾಗಿದ್ದೇನೆ, ನಾಗಗಳಲ್ಲಿ ಅನಂತನಾಗಿರುವೆನು, ಜಲಚರಗಳಿಗೆ ನಾನೇ ವರುಣನಾಗಿದ್ದೇನೆ, ಪಿತೃಗಳಿಗೆಲ್ಲ ಆರ್ಯಮನಾಗಿರುವೆನು, ಆಳುವವರಲ್ಲಿ ನಾನು ಮಹಾ ಯಮನಾಗಿ ಯಮ ನಿಯಮಗಳಾದಿಗಳನ್ನು ಪಾಲಿಸುವಂತೆ ಮಾಡುತ್ತೇನೆ, ದೈತ್ಯರಲ್ಲಿ ಪ್ರಹ್ಲಾದನಾಗಿದ್ದೇನೆ, ಎಣಿಸುವವರೆಲ್ಲಲ್ಲಿ ನಾನು ಕಾಲನಾಗಿದ್ದೇನೆ, ಕಾಲವೇ ನಾನಾಗಿದ್ದೇನೆ. ಕಾಲವನ್ನು ಎಣಿಸದೆ ಬೇರೆ ಅನ್ಯ ಮಾರ್ಗವೇ ಇಲ್ಲ. ಕಾಲವನ್ನು ಎಣಿಸುವ ಮೂಲಕ ನಾವು ಕಾಲದ ಮಹಿಮೆಯನ್ನು ತಿಳಿದುಕೊಳ್ಳಬಹುದು. ಅಂತಹ ಕಾಲನೂ ನಾನೇ ಆಗಿದ್ದೇನೆ. ಮೃಗಗಳೆಲ್ಲದಲ್ಲಿ ನಾನು ಸಿಂಹನಾಗಿದ್ದೇನೆ, ಪಕ್ಷಿಗಳೆಲ್ಲದಲ್ಲಿ ನಾನು ವಿನಿತಾದೇವಿಯ ಮಗನಾದಂತಹ ಗರುಡ ಪಕ್ಷಿಯಾಗಿದ್ದೇನೆ, ಶುದ್ಧಗೊಳಿಸುವವರಲ್ಲಿ ವಾಯುವಾಗಿದ್ದೇನೆ, ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನೇ ಆಗಿದ್ದೇನೆ ಅರ್ಜುನ ಎಂಬುದಾಗಿ ಪರಮಾತ್ಮನು ಎಲ್ಲ ದಿವ್ಯ ಮತ್ತು ಭವ್ಯವಾದಂತಹ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿರುವಂತಹ ವಸ್ತು ವಿಷಯ ವ್ಯಕ್ತಿಗಳನ್ನು ಪರಿಚಯಿಸುತ್ತಾ ಎಲ್ಲದರಲ್ಲಿಯೂ ತನ್ನ ವಿಭೂತಿಯನ್ನು ಕಾಣಬೇಕೆಂಬುದಾಗಿ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ. ಸಮಾಸಗಳ ಗುಂಪಿನಲ್ಲಿ ದ್ವಂದ್ವ ಸಮಾಸವಾಗಿದ್ದೇನೆ, ನಾನೇ ನಾಶವನ್ನು ಅರಿಯದಂತಹ ಕಾಲವೂ ಆಗಿದ್ದೇನೆ, ನಾನು ಎತ್ತಲು ನೋಡುತ್ತಿರುವಂತಹ ಕರ್ಮಫಲದ ವಿಧಾನವು ಎಲ್ಲ ರೀತಿಯೂ ನಾಶಗೊಳ್ಳುವಂತಹ ಮೃತ್ಯುವು ನಾನೇ ಆಗಿದ್ದೇನೆ, ಮೃತ್ಯುವೂ ಅವನೇ ಆಗಿದ್ದಾನೆ ಎಂಬುದಾಗಿ ಪರಮಾತ್ಮನು ತನ್ನ ವಿಭೂತಿ ಯೋಗದಲ್ಲಿ ತಿಳಿಸುತ್ತಾನೆ. ಯಾರಿಗೆ ಕಲ್ಯಾಣವಾಗತಕ್ಕ ಆಗುವಂತಹ ಭಾಗ್ಯವಿದೆಯೋ ಅವರ ಅಭ್ಯುದಯವು ಸ್ತ್ರೀಯರೆಂಬಲ್ಲಿ ನಾನೇ ಕೀರ್ತಿ, ಶ್ರೀ, ವಾಕ್ಕು, ಸ್ಮೃತಿ, ಮೇಧಾ, ದೇವಿ, ಧೃತಿ, ಕ್ಷಮೆ ಇಂತಹ ಸದ್ಗುಣಗಳಾಗಿ ಅವರುಗಳಲ್ಲಿ ಪ್ರಕಾಶಮಾನವಾಗಿರುತ್ತೇನೆ. ಇವುಗಳ ಅಭಿಮಾನಿ ದೇವತೆಗಳೂ ಕೂಡ, ಸಾಮಗಳಲ್ಲಿ ಬೃಹತ್ ಸಾಮವೂ ಕೂಡ, ಛಂದಸ್ಸುಗಳಲ್ಲಿ ಗಾಯತ್ರಿಯೂ ನಾನೇ ಆಗಿರುತ್ತೇನೆ ಎಂಬುದಾಗಿ ಅತ್ಯಂತ ಪವಿತ್ರಮಯವಾದ ಅತ್ಯಂತ ಶಕ್ತಿಯುತವಾದ ಗಾಯತ್ರಿ ಛಂದಸ್ಸನ್ನು ಪರಮಾತ್ಮನು ತನ್ನ ಅಂಶದಿಂದಲೇ ಇರುವುದು ಎಂಬುದಾಗಿ ತನ್ನ ವಿಭೂತಿಯನ್ನು ತಿಳಿಸುತ್ತಲಿದ್ದಾನೆ. ಮಾಸಗಳಲ್ಲಿ ಮಾರ್ಗಶೀರ್ಷವೂ ನಾನೇ, ಋತುಗಳಲ್ಲಿ ವಸಂತವೂ ನಾನೇ, ವಂಚಕರಲ್ಲಿ ಪಗಡೆಯಾಟವೇ ಮುಂತಾದ ದ್ಯೂತಗಳಲ್ಲಿಯೂ ನಾನೇ ದ್ಯೂತವಾಗಿರುತ್ತೇನೆ, ತೇಜಸ್ವಿಗಳಲ್ಲಿ ತೇಜವು ನಾನೇ ಆಗಿರುತ್ತೇನೆ. ಅರ್ಜುನ, ಗೆಲುವು ನಾನೇ, ಮನೋನಿಶ್ಚಯವೂ ನಾನೇ ಆಗಿರುತ್ತೇನೆ. ಯಾರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿ ಇರುತ್ತದೆಯೋ ಅದಕ್ಕೆ ಕಾರಣವೂ ನಾನೇ ಆಗಿರುತ್ತೇನೆ. ವೃಷ್ಣಿಗಳಲ್ಲೆಲ್ಲ ವಾಸುದೇವನೆನಿಸಿಕೊಂಡಿದ್ದೇನೆ. ಪಾಂಡವರಲ್ಲಿ ಅರ್ಜುನ ಧನಂಜಯನೇ ನಾನಾಗಿದ್ದೇನೆ ಎಂಬುದಾಗಿ ತನ್ನ ವಿಭೂತಿಯನ್ನು ತಿಳಿಸುವುದರ ಮೂಲಕ ತನ್ನ ವಿಶ್ವರೂಪದ ಅಂಶಗಳನ್ನೆಲ್ಲವನ್ನು ಪರಮಾತ್ಮನು ಒಂದಂಶದಲ್ಲಿ ಧರಿಸಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಈ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ಎಲ್ಲವೂ ಒಂದಂಶದಿಂದಷ್ಟೇ ಧರಿಸಲ್ಪಟ್ಟಿದೆ, ನನ್ನ ವಿರಾಟ್ ಸ್ವರೂಪ ಯಾರಿಗೂ ತಿಳಿಯದಾಗದು ಎಂಬುದಾಗಿ ಅರ್ಜುನನಿಗೆ ತನ್ನ ವಿಭೂತಿ ಯೋಗದಲ್ಲಿ ಪರಮಾತ್ಮನು ವಿಶ್ವ ವಿರಾಟ್ ರೂಪವನ್ನು ವರ್ಣಿಸುತ್ತಾ ಒಂದೊಂದೇ ವಿಷಯ ವಸ್ತು ವ್ಯಕ್ತಿಗಳನ್ನು ತಿಳಿಸುತ್ತಲಿದ್ದಾನೆ. ಶತ್ರುತಾಪನನಾದ ಅರ್ಜುನನೇ, ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯೇ ಇಲ್ಲ, ಯಾವಾಗಲೂ ವಿಸ್ತರಿಸುತ್ತಲೇ ಇರುತ್ತದೆ. ಮುಂದೆ ಹುಟ್ಟುವಂತಹ ವಿಶೇಷಗಳು ನನ್ನ ಅಂಶದಿಂದಲೇ ಆಗಿರುತ್ತದೆ. ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ ಎಂಬ ವಾಕ್ಯದಂತೆ
ಆದರೆ ಇವೆಲ್ಲವನ್ನು ನಾನು ತಿಳಿಸಲು ವಿಸ್ತಾರವಾದ ವಿಭೂತಿಯನ್ನು ಸಂಕ್ಷೇಪವಾಗಿ ನಿನಗೆ ಹೇಳುತ್ತಾ ಪ್ರಧಾನವಾಗಿರುವಂತಹ ವ್ಯಕ್ತಿ ವಿಷಯ ವಸ್ತುಗಳನ್ನು ತಿಳಿಸುತ್ತಲಿದ್ದೇನೆ ಅರ್ಜುನ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪ ಕಾಮದೇವ ಮನ್ಮಥ ಮದನ ಸರ್ಪಾಣಾಮಸ್ಮಿ ವಾಸುಕಿಃ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಂ ಅಹಂ ಪಿತॄಣಾಂ ಆರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋ ಅಹಂ ಋತೂನಾಂ ಕುಸುಮಾಕರಃ. ವಸಂತ ಋತು ಕುಸುಮಾಕರ. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ. ಯಾರೇ ತಪಸ್ವಿಗಳಿದ್ದರೋ ಅವರ ತೇಜಸ್ಸು ಓಜಸ್ಸುಗಳೆಲ್ಲವೂ ನಾನೇ ಆಗಿರುತ್ತೇನೆ. ಎಂದರೆ ಸೂಕ್ಷ್ಮ ರೂಪದಲ್ಲಿರುವಂಥದ್ದೆಲ್ಲವೂ ಪರಮಾತ್ಮನೇ ಎಂಬುದಾಗಿ ತನ್ನ ತತ್ವಗಳನ್ನು ಬಿಡಿಸಿ ಬಿಡಿಸಿ ತೋರಿಸುತ್ತಲಿದ್ದಾನೆ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಂ ಅಪ್ಯಹಂ ವ್ಯಾಸಃ. ನೋಡಿ, ವ್ಯಾಸ ಮಹರ್ಷಿಯು ನಾನೇ. ಎಲ್ಲೆಯೋ ವೇದಗಳನ್ನು ಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನು ಬರೆದು ಮಹಾಭಾರತ ಗ್ರಂಥವನ್ನೇ ರಚಿಸಿದಂಥ ಗಣೇಶನ ಸಹಾಯದಿಂದ ಬರೆಯಲ್ಪಟ್ಟ ಮಹಾಭಾರತದ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿರುವಂತಹ ಈ ಗೀತೆಯು ಭಗವದ್ಗೀತೆಯು ವ್ಯಾಸರಿಂದಲೇ ಗಣಪತಿಯಿಂದಲೇ ರಚಿಸಲ್ಪಟ್ಟಿದ್ದು ಎಂಬುದನ್ನು ತಿಳಿಸುವ ಮೂಲಕ ನಾನೇ ಆ ವ್ಯಾಸ ಮಹರ್ಷಿಯಾಗಿದ್ದೇನೆ. ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಅತ್ಯಂತ ರಹಸ್ಯಮಯವಾದ ಈ ಬ್ರಹ್ಮವಿದ್ಯೆಯು ನಾನೇ ಮಾಡಿರುವಂಥದ್ದು. ಯಾಕಪ್ಪ ಒಂದೊಂದಾಗಿ ಹೇಳಬೇಕು ಯಾಕೆ? ನ ತದಸ್ತಿ ವಿನಾಯತ್ ಸ್ಯಾನ್ಮಯ ಭೂತಂ ಚರಾಚರಂ. ಜೀವ ಸಂಬಂಧವಾದಂತಹ ಯಾವುದೇ ಆಗಲಿ, ಚರಾಚರವಾಗಿರಲಿ, ಎಲ್ಲದರಲ್ಲಿಯೂ ನಾನೇ ಅಡಕವಾಗಿದ್ದೇನೆ ಎಂಬುದಾಗಿ ಪರಮಾತ್ಮನು ನ ತದಸ್ತಿ, ನನ್ನ ಹೊರತಾಗಿ ಯಾವುದು ಇಲ್ಲವೇ ಇಲ್ಲ. ಅದು ಇರುವುದಾದರೆ ಗುಣಗಳಿಂದ ಕೂಡಿರುವುದಿಲ್ಲ, ಬರೀ ದೋಷಯುಕ್ತವಾಗಿರುತ್ತದೆ. ಅಂಥದ್ದೆಲ್ಲವೂ ನಾನಲ್ಲ ಎಂಬುದನ್ನು ಸರಿಯಾಗಿ ತಿಳಿದುಕೋ ಅರ್ಜುನ ಎಂಬುದಾಗಿ ತನ್ನ ವಿಭೂತಿಗಳನ್ನು ವರ್ಣಿಸುತ್ತಾ ಒಂದೊಂದಾಗಿ ತನ್ನ ಅದ್ಭುತವಾದ ವಿಭೂತಿ ಯೋಗವನ್ನು ಮಹಿಮೆಗಳನ್ನು ಅರ್ಜುನನಿಗೆ ತಿಳಿಸುವ ಮೂಲಕ ಸಕಲ ದಿವ್ಯ ವ್ಯವಸ್ಥೆಯನ್ನೇ ನಮಗೆ ಬಿಚ್ಚಿಡುತ್ತಿದ್ದಾನೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತದ್ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ಎಲ್ಲಪ್ಪ ಇದೆ, ಕೊನೆಯೇ ಇಲ್ಲ, ಇದು ವಿಸ್ತರಿಸುತ್ತಲೇ ಇರುತ್ತದೆ ಎಂಬುದಾಗಿ ಪರಮಾತ್ಮನು ತನ್ನ ವಿಭೂತಿ ಯೋಗಗಳನ್ನು ಅದ್ಭುತವಾಗಿ ವರ್ಣಿಸುತ್ತಾ ವಿಶ್ವರೂಪ ದರ್ಶನವೆಂಬ ಅಧ್ಯಾಯಕ್ಕೆ ಪ್ರವೇಶ ಮಾಡಲು ಕೊನೆಯ 2 ಶ್ಲೋಕಗಳನ್ನು ಹೇಳಿ ವಿಭೂತಿ ಯೋಗವನ್ನು ಮುಗಿಸುತ್ತಲಿದ್ದಾನೆ. ಅಲ್ಲಿಗೆ 10ನೇ ಅಧ್ಯಾಯವು ಮುಗಿಯುತ್ತದೆ. ನಾಳೆಗೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.